ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಬುಧವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಅಂತ ಸಿಂಪಲ್ ಆಗಿ ಬ್ರೊಕೋಲಿ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಮಟನ್ ಕೈಮಾ ಜೊತೆಗೆ ಹೊಸದಾಗಿ ಮಣ್ಣಿನ ಪಾತ್ರೆಗಳನ್ನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಇದೆಲ್ಲ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಹೊಸದಾಗಿ ನೋಡ್ತಿರೋರಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ ಕೇಸ್ ನಿಮಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. 15 ಡೇಸಿಂದ ಮನೇಲಿ ಎಲ್ಲರಿಗೂ ಹೆಲ್ತ್ ಸರಿಯಾಗಿ ಇಲ್ದಿದ್ರಿಂದ ಬರೀ ಇಡ್ಲಿ, ದೋಸೆ, ಸಪ್ಪೆ ರೀತಿಯಾಗಿ ತಿಂಡಿಗಳನ್ನ ತಿಂದು ಬೇಜಾರಾಗೋಗಿತ್ತು. ಹಾಗಾಗಿ ಮನೇಲಿ ಸ್ವಲ್ಪ ಬ್ರೊಕೋಲಿ, ಎಲ್ಲ ಥರದ ವೆಜಿಟೇಬಲ್ಸ್ ಎಲ್ಲ ಇತ್ತು. ಅದಕ್ಕೋಸ್ಕರ ಇವತ್ತು ಬ್ರೊಕೋಲಿನ ಹಾಕಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಒಂದು ಫ್ರೈಡ್ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹಿಂದಿನ ದಿನ ರಾತ್ರಿಯೇ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತೀನಿ. ಆಗ ಬೆಳಿಗ್ಗೆ ಮಾಡೋದಕ್ಕೂ ಸುಲಭ ಆಗುತ್ತೆ, ಹಾಗೆ ಎದ್ದಾಗ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋದು ತಪ್ಪತ್ತೆ. ಅದಕ್ಕೋಸ್ಕರ ಹಿಂದಿನ ದಿನವೇ ಪ್ರತಿಯೊಂದೂ ಸಹ ಏನೇನು ಬೇಕು ಅದಕ್ಕೆ ಐಟಮ್ಸ್ಗಳು ಅದನ್ನೆಲ್ಲ ನೋಡಿಕೊಂಡು ತಂದಿಟ್ಕೊಂಡಿರ್ತೀನಿ. ಈ ಬ್ರೊಕೋಲಿ ಫ್ರೈಡ್ ರೈಸನ್ನು ಮಾಡೋದಕ್ಕೆ ಬೀನ್ಸು ಮತ್ತು ಕ್ಯಾರೆಟನ್ನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಬ್ರೊಕೋಲಿನ ಸ್ವಲ್ಪ ಸಣ್ಣದಾಗಿ ಈ ರೀತಿ ಬಿಡಿಸಿ ತೆಗೆದಿಟ್ಕೋಬೇಕು. ನಾನು ಪ್ರತಿಯೊಂದು ತರಕಾರಿಗಳನ್ನೂ ಸಹ ತಂದಾಗಲೇ ಉಪ್ಪು ಮತ್ತು ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ನಂತರ ತರಕಾರಿನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಆದರೂ ಸಹ ಮತ್ತೆ ಒಂದು ಸಲ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ವಾಶ್ ಮಾಡಿನೇ ಬಳಸೋದು. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 6ರಿಂದ 7 ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಾವು ಯಾವುದೇ ಚೈನೀಸ್ ಫುಡ್ಡನ್ನು ಮಾಡಿದ್ರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. 2 ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ತುಂಬ ಜಾಸ್ತಿ ಕಲರೆಲ್ಲ ಚೇಂಜ್ ಆಗ್ತದೆಲ್ಲ ಬೇಡ. ಜಸ್ಟ್ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೇ ಕಟ್ ಮಾಡಿಟ್ಟಿರುವಂತಹ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಆಗುವಷ್ಟು ಬೀನ್ಸು, 1 ಕಪ್ ಆಗುವಷ್ಟು ಕ್ಯಾರೆಟನ್ನು ಹಾಕ್ಕೊಂಡು 1 ಕಪ್ ಆಗುವಷ್ಟು ಬ್ರೊಕೋಲಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮನೇಲಿ ಕ್ಯಾಪ್ಸಿಕಮ್ ಖಾಲಿ ಆಗಿತ್ತು, ಹಾಗಾಗಿ ಯಾವೆಲ್ಲ ತರಕಾರಿಗಳಿತ್ತು ಅದನ್ನೇ ಉಪಯೋಗಿಸ್ಕೊಂಡು ನಾನಿಲ್ಲಿ ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿವತ್ತಿಲ್ಲಿ ಟೊಮೆಟೊ ಸಾಸ್ನ ಬಳಸ್ತಾ ಇಲ್ಲ, ಅದಕ್ಕೋಸ್ಕರ 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಆ ತರಕಾರಿ ಎಲ್ಲ ಈ ಎಣ್ಣೆ ಮತ್ತು ಸಣ್ಣ ಉರಿಲೇ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ತರಕಾರಿಗಳಿಗೆ ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ಬೇಗ ಬೇಯುತ್ತೆ, ಹಾಗೆ ಅದರಲ್ಲಿ ನೀರು ಸಹ ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಸಾಫ್ಟಾಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ತರಕಾರಿನ ಕಟ್ ಮಾಡ್ಕೊಳ್ತಾನೆ ನಾನಿಲ್ಲಿ ರೈಸ್ನ ಸಹ ಮಾಡ್ಕೊಂಡಿದ್ದೆ. ಬೇಕಿದ್ದರೆ ರಾತ್ರಿ ಮಿಕ್ಕಿರೋಂತಹ ಅನ್ನ ಇದ್ದರೆ ಅದರಲ್ಲೂ ಸಹ ಫ್ರೈಡ್ ರೈಸ್ನ ಮಾಡ್ಕೊಬೋದು. ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ, ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕಬೇಕಲ್ಲ, ಅದಕ್ಕೋಸ್ಕರ ಬಿಸಿಯಾಗಿರುವಂತಹ ಅನ್ನನ ಮಾಡಿ ಇದಕ್ಕೇ ಸೇರಿಸ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋವಷ್ಟು ಚಿಲ್ಲಿ ಸಾಸು, ಹಾಗೆ 1 ಸ್ಪೂನ್ ಆಗೋವಷ್ಟು ಸೋಯಾ ಸಾಸು, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ನಮ್ಮನೇಲಿ ಖಾರ ಎಲ್ಲ ಸ್ವಲ್ಪ ಮೀಡಿಯಮ್ ಆಗಿನೇ ತಿನ್ನೋದು, ಹಾಗಾಗಿ ಚಿಲ್ಲಿ ಪೌಡರೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ 1 ಟೀ ಸ್ಪೂನ್ ಆಗುವಷ್ಟು ಮೆಣಸು ಪುಡಿನ ಸಹ ಸೇರಿಸ್ಕೋಬೇಕು. ನನಗೆ ಮೆಣಸು ಪುಡಿ ಸೇರಿಸೋದು ಮರ್ತೋಗಿತ್ತು, ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ರೈಸು ಸಹ ಬಿಸಿ ಆಗುತ್ತೆ. ಜೊತೆಗೆ ಮಸಾಲೆ, ಉಪ್ಪು, ಖಾರನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ನಾವು ಈ ಫ್ರೈಡ್ ರೈಸ್ನ ಮಾಡ್ಕೊಂಡ್ಬಿಡ್ಬೋದು. ಅದರಲ್ಲೂ ಸಹ ನಾನು ಬ್ರೊಕೋಲಿ ಹಾಕಿ ಮಾಡಿದ್ದು ಇದೇ ಫಸ್ಟ್ ಟೈಮ್. ರುಚಿ ತುಂಬಾ ಚೆನ್ನಾಗಾಗಿತ್ತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಈ ಫ್ರೈಡ್ ರೈಸ್ನ. ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಿ ಅವರು ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಮನೆ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನಾನಿಲ್ಲಿ ಮಡ್ಕಾರ್ಟ್ ಅನ್ನೋ ಒಂದು ವೆಬ್ಸೈಟಲ್ಲಿ ಈ ಒಂದು ಮಣ್ಣಿನ ಪಾತ್ರೆಗಳನ್ನ ಆರ್ಡರ್ ಮಾಡಿದ್ದೆ. ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗೆ ಪರ್ಸ್ನಲಿ ಇಷ್ಟ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪಾತ್ರೆನ ನಾನು ತೊಗೋಬೇಕಂತ, ಅಂದರೆ ಮಣ್ಣಿನ ಪಾತ್ರೆ ತೊಗೋಬೇಕಂತ ತುಂಬ ದಿನಗಳಿಂದ ಹುಡುಕ್ತಾ ಇದ್ದೆ. ಲಾಸ್ಟ್ ಇಯರು ಬಸವನಗುಡಿ ಜಾತ್ರೆಯಲ್ಲಿ ಹೋಗಿ ತಂದಿದ್ದೆ, ಬಟ್ ಅದು ಅಷ್ಟಾಗಿ ವರ್ತ್ ಇರಲಿಲ್ಲ. ಒಂದು ಸಲನೂ ಸಹ ಯೂಸ್ ಮಾಡಲಿಲ್ಲ, ಬಿರುಕು ಬಿಟ್ಕೊಂಡು ಹೊಡೆದೋಯ್ತು.
ಸೊ ಹಾಗಾಗಿ ಎಲ್ಲರೂ ನೋಡಿಕೊಂಡು ಹೊಸದಾಗಿ ಚೆನ್ನಾಗಿರೋ ತಂದರೆ ಆಯಿತು ಅಂತ ಸುಮ್ಮನಿದ್ದೆ. ಬಟ್ ಈಗ ಹಾಗೆ ಫೇಸ್ಬುಕ್ ಚೆಕ್ ಮಾಡಬೇಕಾದ್ರೆ ಮಡ್ ಕಾರ್ಟಲ್ಲಿ 50% ಆಫರ್ ನಡೀತಾ ಇದೆ ಅಂತ ಗೊತ್ತಾಯಿತು. ಆಗ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಾಗ ತುಂಬ ರೀತಿಯಾಗಿ ವೆರೈಟಿ ಆಗಿರುವಂತಹ ಮಣ್ಣಿನ ಪಾತ್ರೆಗಳಿತ್ತು. ನಾನು ಇದರಲ್ಲಿ ನನಗೆ ಯಾವುದು ಬೇಕಾಗುತ್ತೆ ಫಸ್ಟ್ 2 ತೊಗೊಂಡು ನೋಡೋಣ, ಎಲ್ಲ ಚೆನ್ನಾಗಿದ್ದರೆ ಬೇರೆ ತೊಗೊಂಡ್ರಾಯ್ತು ಅಂಥೇಳಿ ಈ 2 ಮಣ್ಣಿನ ಪಾತ್ರೆಗಳನ್ನ ಸೆಲೆಕ್ಟ್ ಮಾಡಿಕೊಂಡೆ. ಮೇಯ್ನ್ ನಾನು ಇದನ್ನು ತಗೊಳ್ಳೋದಕ್ಕೆ ಕಾರಣ ಏನಂತ ಅಂದರೆ ಇದನ್ನು ಯಾವುದೇ ರೀತಿಯಾದ ಸೀಸ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಅವರೇ ಸೀಸ್ನಿಂಗ್ ಎಲ್ಲ ಮಾಡಿರ್ತಾರೆ. ಡೈರೆಕ್ಟಾಗಿ ಈ ಒಂದು ಪೌಡರ್ನ ಹಾಕಿ ನಾವು ಮಣ್ಣಿನ ಪಾತ್ರೆಗಳನ್ನ ತೊಳೆದು ನಂತರ ಅಡುಗೆಗೆ ಉಪಯೋಗಿಸ್ಕೋಬೋದು. ನೆನೆಸೋದಾಗಲಿ ಇದನ್ನು ಅಥವಾ ಮಜ್ಜಿಗೆ ಹಾಕಿಡ್ಬೇಕಂತಾಗಲಿ ಎಣ್ಣೆ ಹಚ್ಚಿಡ್ಬೇಕಂತಾಗಲಿ ಅದು ಯಾವುದೂ ಇಲ್ಲ. ಆಲ್ರೆಡಿ ಎಲ್ಲ ಸೀಸ್ನಿಂಗ್ ಆಗಿರುವಂತಹ ಮಣ್ಣಿನ ಪಾತ್ರೆಗಳು ಇವು. ಇದೆರಡರಿಂದ ನನಗೆ 600 ರೂಪಾಯಿಗೆ 2 ಪಾತ್ರೆಗಳು ಸಿಕ್ತು. ಅಂದರೆ ಒಂದು ಪಾತ್ರೆ 600 ರೂಪಾಯಿ, ಇನ್ನೊಂದು ಕಡಾಯಿ ಬಂದು 600 ರೂಪಾಯಿ. 50% ಸೇಲ್ ಇದ್ದಿದ್ದರಿಂದ ನನಗೆ 2ರಿಂದ 600 ರೂಪಾಯಿಗೆ ಈ 2 ಮಣ್ಣಿನ ಪಾತ್ರೆಗಳು ಸಿಕ್ತು. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದ್ರದ್ದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಬೆಳಿಗ್ಗೆನೇ ನಾನ್ ವೆಜ್ನ ತರಿಸಿಟ್ಟಿದ್ದೆ. ಅವ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬೆಳಿಗ್ಗೆನೇ ನಾನ್ ವೆಜ್ ಎಲ್ಲ ತಂದುಕೊಟ್ಬಿಟ್ಟು ನಂತರ ಅವರು ಹೊರಗಡೆ ಕೆಲಸಕ್ಕೆ ಹೋಗಿದ್ರು. ಇವತ್ತು ಮಧ್ಯಾಹ್ನದ ಊಟಕ್ಕೆ ಕೈಮಾ ಮಟನ್ ಸಾಂಬಾರು ಹಾಗೆ ಲಿವರ್ನ ತಂದಿದ್ರು, ಅದನ್ನು ಹಾಕಿ ಪೆಪ್ಪರ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಸಾಂಬಾರನ್ನ ಮಾಡ್ಕೊಂಡ್ಬಿಟ್ರೆ ನಂತರ ಪೆಪ್ಪರ್ ಫ್ರೈನ ಬೇಗ ಮಾಡ್ಕೋಬೋದು ಅಂತ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು 2 ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ 2 ಚಕ್ಕೆ, 2 ಲವಂಗ, 1 ಸ್ಪೂನ್ ಆಗುವಷ್ಟು ಮೆಣಸುಕಾಳು, ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ 1 ಇಡಿ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ. ನಮ್ಮನೇಲಿ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆನೇ ತಿನ್ನೋದು, ಹಾಗಾಗಿ ಚಕ್ಕೆ ಲವಂಗ ಕಡಿಮೆನೇ ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡಿ 1 ಹುಳಿ ಇರುವಂತಹ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗೋದೇನಿಲ್ಲ, ಜಸ್ಟ್ ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡು ನಂತರ ಇಲ್ಲಿ ನಾನು 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ತಿದ್ದಾಗೇ ಸ್ಟವ್ನ ಆಫ್ ಮಾಡಿಕೊಂಡು ಅರ್ಧ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1/4 ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಆ ಪಾತ್ರೆ ಬಿಸಿಗೇ ಈ ಸೊಪ್ಪು ಮತ್ತು ತೆಂಗಿನಕಾಯಿನೆಲ್ಲ ಸ್ವಲ್ಪ ಈ ರೀತಿಯಾಗಿ ಬಾಡಿಸ್ಕೋಬೇಕು. ಇದೇ ರೀತಿಯಾಗಿ ಬಾಡಿಸ್ಕೊಂಡ್ಮೇಲೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾಗೋಷ್ಟರಲ್ಲಿ ಬೇರೆ ಮಸಾಲೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜಾರ್ಗೆ 2 ಈರುಳ್ಳಿನ ಹಾಕ್ಕೊಂಡು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಈ ಈರುಳ್ಳಿನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಂತರ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ರುಬ್ಬಿರೋಂತಹ ಈರುಳ್ಳಿ ಪೇಸ್ಟನ್ನು ಹಾಕಿ ಅದರಲ್ಲಿ ಎಣ್ಣೆ ಅಂಶ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಎಣ್ಣೆ ಅಂಶ ಎಲ್ಲ ಬಿಟ್ಟ ಮೇಲೆ ತೊಳೆದು ಕ್ಲೀನ್ ಮಾಡಿಟ್ಟಿದ್ದಂತಹ 3/4 kg ಆಗುವಷ್ಟು ಮಟನನ್ನು ಸೇರಿಸ್ಕೊಂಡು ಅದರಲ್ಲಿ ನೀರಂಶ ಬಿಡೋವರೆಗೂ ಸಹ ಫ್ರೈ ಮಾಡ್ಕೋಬೇಕು. ಇದಕ್ಕೇ ಒಂದು ಅರ್ಧ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನ ಮಟನ್ ಅಥವಾ ಚಿಕನ್ಗೆ ಸೇರಿಸೋದ್ರಿಂದ ನೀರಂಶ ಬೇಗ ಬಿಡುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಕಂಪ್ಲೀಟಾಗಿ ನೀರಂಶ ಎಲ್ಲ ಡ್ರೈ ಆಗ್ತಾ ಬಂದಿದೆ. ಮಟನ್ಗೆ ಮುಳುಗೋಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 5 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹುರಿದಿಟ್ಟಿದ್ದಂತಹ ಮಸಾಲೆ ಸಹ ಕಂಪ್ಲೀಟಾಗಿ ತಣ್ಣಗಾಗಿರುತ್ತೆ. ಇದನ್ನು ಇವಾಗ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಮನೇಲೇ ಚಿಕನ್ ಮಟನ್ ಸಾಂಬಾರಿಗೆ ಮಾಡುವಂತಹ ಖಾರದ ಪುಡಿ ಇರುತ್ತಲ್ಲ ಅದನ್ನು 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈ ಖಾರದ ಪುಡಿ ಇಲ್ಲ ಅಂತ ಅಂದರೆ 1 ಸ್ಪೂನ್ ಚಿಲ್ಲಿ ಪೌಡರ್ಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸಹ ಸೇರಿಸ್ಕೋಬೋದು. ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ರುಬ್ಕೊಂಡ್ಮೇಲೆ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ kg ಆಗುವಷ್ಟು ಮಟನ್ ಕೈಮಾನ ಚೆನ್ನಾಗಿ ತೊಳೆದು ನೀರೆಲ್ಲ ಪೂರ್ತಿ ಡ್ರೈ ಆಗೋದಕ್ಕೆ ಬಿಟ್ಟಿದೆ. ಅದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಸೋರಬೇಕು. ಆ ರೀತಿ ಇಟ್ಕೊಂಡು ಇದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕಿ ಆನ್ ಆಫ್ ಮಾಡ್ಕೊಳ್ತಾ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ರುಬ್ಬಿರೋ ಮಟನ್ ಕೈಮಾನ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು
ಕೈಮಾ ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಒಂದು 10 ಎಲೆ ಆಗುವಷ್ಟು ಪುದೀನ, ನಂತರ ಒಂದು 4ರಿಂದ 5 ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಒಂದು 1/4 ಇಂಚ್ ಆಗುವಷ್ಟು ಶುಂಠಿನ ಸಹ ಸೇರಿಸ್ಕೋಬೇಕು. ರುಬ್ಬೋದಕ್ಕೆ ನಾವು ಚಕ್ಕೆ, ಲವಂಗ, ಶುಂಠಿ ಎಲ್ಲ ಸೇರಿಸಿರೋದ್ರಿಂದ ಇಲ್ಲಿ ಸ್ವಲ್ಪ ಮಾತ್ರ, ಅಂದರೆ ಕೈಮಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು 2 ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಹಾಕೋದ್ರಿಂದ ಕೈಮಾ ಬೈಂಡಿಂಗ್ ಚೆನ್ನಾಗಾಗುತ್ತೆ ಅಂತ. ನಂತರ ರುಬ್ಬೋದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ಆಗಿರಬೇಕು ಮಸಾಲೆ. ಈ ರುಬ್ಬಿರೋ ಮಸಾಲೆನ ಕೈಮಾಗೆ ಸೇರಿಸ್ಕೊಳ್ತಿದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ನಮ್ಮನೇಲಿ ಸ್ವಲ್ಪ ಕೈಮಾ ಎಲ್ಲ ದಪ್ಪ ಉಂಡೆ ಇದ್ದರೆ ಇಷ್ಟಪಡ್ತಾರೆ, ಹಾಗಾಗಿ ನಾನಿಲ್ಲಿ ಉಂಡೆಗಳನ್ನ ದಪ್ಪನಾಗಿಯೇ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ ಸಹ 5 ವಿಷಲ್ ಕೂಗಿ ಕಂಪ್ಲೀಟಾಗಿ ತಣ್ಣಗಾಗಿರುತ್ತೆ. ಈಗ ಲಿಡ್ನ ಓಪನ್ ಮಾಡಿಕೊಂಡು ನೋಡಿ, ಮಟನ್ ಎಲ್ಲ ಈ ರೀತಿಯಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು ಅರ್ಧ ಆಗೋಷ್ಟು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಫ್ರೈ ಆಗ್ತಿದ್ದಾಗೇ ಇದಕ್ಕೆ ಇವಾಗ ರುಬ್ಬಿಟ್ಟಿದ್ದಂತಹ ಮಸಾಲೆ ಇತ್ತಲ್ವ ಅದನ್ನು ಹಾಕ್ಕೊಂಡು ಆ ಮಸಾಲೆನ ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಮೊದಲೇ ಮಸಾಲನೆಲ್ಲ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಸ್ವಲ್ಪ ಮಾತ್ರ ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿದ್ದಂತಹ ಮಟನ್ನು ಮತ್ತು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೇ ಇವಾಗ ಒಂದು ಸ್ವಲ್ಪ ಮತ್ತೆ ನೀರನ್ನು ಸೇರಿಸಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ಮಟನ್ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಸಮಯದವರೆಗೂ ಕುದಿಸ್ತಾ ಇಲ್ಲ. ಜಸ್ಟ್ ಒಂದು 10 ನಿಮಿಷ ಕುದಿ ಬರೋದಕ್ಕೆ ಬಿಟ್ಟು ನಂತರ ಮಾಡಿಟ್ಟಿದ್ದಂತಹ ಕೈಮಾ ಉಂಡೆಗಳಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಮಾಡಿದಂತಹ ಈ ಮಿಸ್ಟೇಕಿಂದ ಕೈಮಾ ಉಂಡೆ ಎಲ್ಲ ಸ್ವಲ್ಪ ಒಡೆದೋದಾಗಿತ್ತು. ಏನು ಅಂತ ಅಂದರೆ, ಯಾವಾಗಲೂ ಕೈಮಾ ಉಂಡೆಗಳನ್ನ ಸೇರಿಸಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಮಾ ಉಂಡೆಗಳನ್ನ ಸೇರಿಸಬೇಕು. ಆದರೆ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಆತರದಲ್ಲಿ ಸ್ಟವ್ನ ಪೂರ್ತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಉಂಡೆಗಳನ್ನ ಹಾಕಿಬಿಟ್ಟಿದೆ. ಒಂದು 5 ನಿಮಿಷ ಆದಮೇಲೆ ನೋಡಿದೆ ನಾನು, ಅಷ್ಟರಲ್ಲಿ ಸ್ವಲ್ಪ ಕೈಮಾ ಉಂಡೆಗಳೆಲ್ಲ ಬ್ರೇಕ್ ಆಗಿತ್ತು. ಹಾಗಾಗಿ ಯಾವಾಗಲೂ ಕೈಮಾ ಉಂಡೆಗಳನ್ನ ಹಾಕಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಕೈಮಾ ಉಂಡೆಗಳು ಬ್ರೇಕ್ ಆಗಲ್ಲ. ಆದರೂ ಸಹ ರುಚಿ ಚೆನ್ನಾಗಿತ್ತು. ತುಂಬ ಜಾಸ್ತಿ ಕೈಮಾ ಉಂಡೆಗಳೆಲ್ಲ ಬ್ರೇಕ್ ಆಗಿರಲಿಲ್ಲ, ಸ್ವಲ್ಪ ಮಾತ್ರ ಲೈಟಾಗಿ ಬ್ರೇಕ್ ಆಗಿತ್ತು. ಒಂದು 5 ನಿಮಿಷ ಕುದಿಸ್ಕೊಂಡು ಸಾಂಬಾರನ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನಿವಾಗ ಲಿವರ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಲಿವರ್ ಫ್ರೈ ಮಾಡೋದಕ್ಕೆ ಮೊದಲಿಗೆ 2 ಸ್ಪೂನ್ ಆಗೋಷ್ಟು ಮೆಣಸುಕಾಳು, 2 ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನು ಸ್ಟವ್ನ ಕಡಿಮೆ ಉರಿಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಫುಲ್ ಫೈನ್ ಪೌಡರಾಗಿ ಮಾಡ್ಕೋಬೇಕು. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಮಾಡುವಂತಹ ಲಿವರ್ ಪೆಪ್ಪರ್ ಫ್ರೈಗೆ ಸೋಂಪು ಕಾಳನ್ನು ಹಾಕಿರ್ತಾರೆ, ಹಾಗಾಗಿ ನಾನು ಸಹ ಅದೇ ರೀತಿಯೇ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಇಲ್ಲಿ ಒಂದು 5ರಿಂದ 6 ಆಗೋಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನಂತರ 2 ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸ್ಕೋಬೇಕು. 4ರಿಂದ 5 ಆಗೋಷ್ಟು ಹಸಿಮೆಣಸಿನ್ಕಾಯಿ, ಒಂದು 10 ಎಲೆ ಆಗೋಷ್ಟು ಕರಿಬೇವಿನ ಎಲೆನ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಬಣ್ಣ ಬದಲಾಗ್ತಿದ್ದಾಗೇ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದಂತಹ ಲಿವರ್ ಮತ್ತು ಗುಂಡ್ಕಾಯಿನ ಸೇರಿಸ್ತಾ ಇದ್ದೀನಿ. ಇದರಲ್ಲಿರೋಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಇದೊಂಥರ ಬ್ಯಾಡ್ ಸ್ಮೆಲ್ ಬರುತ್ತಲ್ವ, ಅದಕ್ಕೋಸ್ಕರ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಅದರಲ್ಲಿರುವಂತಹ ನೀರಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆದಮೇಲೆ ಇದಕ್ಕೆ ಇವಾಗ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಖಾರಕ್ಕೆ ನಾವಿಲ್ಲಿ ಮೆಣಸಿನಕಾಯಿ, ಮೆಣಸಿನ ಪುಡಿ ಎಲ್ಲ ಸೇರಿಸಿರೋದ್ರಿಂದ ಚಿಲ್ಲಿ ಪೌಡರ್ನ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಪುಡಿ ಮಾಡಿಟ್ಟಿದ್ದಂತಹ ಮೆಣಸು ಮತ್ತು ಸೋಂಪು ಕಾಳಿತ್ತಲ್ವ ಅದನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 2.5 ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಮತ್ತು ಮೆಣಸು ಕಾಳು ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ಈ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಲಿವರ್ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷದವರೆಗೂ ಹಾಗೆ ಬಿಟ್ಬಿಡ್ತೀನಿ. ಇದು ಬೇಯೋಷ್ಟರಲ್ಲಿ ಅಡುಗೆ ಮನೇಲಿದ್ದಂತಹ ಸ್ಟೋರೇಜ್ ಬಾಕ್ಸ್ಗಳನ್ನೆಲ್ಲ ಫ್ರಿಜ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂದರೆ ವಿಡಿಯೋ ಶೂಟ್ ಮಾಡೋ ಅರ್ಜೆಂಟಲ್ಲಿ ಪ್ರತಿಯೊಂದನ್ನು ಸಹ ಅಡುಗೆ ಮನೇಲೇ ಇಟ್ಕೊಂಡಿರ್ತೀನಿ.
ಇಟ್ಕೊಂಡಿರ್ತೀನಿ. ಅಡುಗೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಅದು ಯಾವ್ಯಾವ ಜಾಗದಲ್ಲಿ ಎಲ್ಲಿರಬೇಕು ಅದನ್ನೆಲ್ಲ ಇಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ 15 ನಿಮಿಷನೂ ಆಗಿತ್ತು. ಹಾಗೆ ಲಿವರ್ ಸಹ ಚೆನ್ನಾಗಿ ಬೆಂದು ಅದರಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗಿ ಎಣ್ಣೆ ಬಿಡ್ತಾ ಇದೆ ನೋಡಿ. ಈ ಹದ ಇದ್ದರೆ ನಮಗೆ ಆ ಲಿವರ್ ಫ್ರೈ ಅನ್ನೋದು ಹೋಟೆಲ್ನಲ್ಲಿ ಯಾವ ಥರ ಇರುತ್ತೆ ಅದೇ ರೀತಿಯೇ ಇರುತ್ತೆ. ಫ್ರೈ ಜೊತೆಗೇ ನಾನಿಲ್ಲಿ ರೈಸ್ನ ಸಹ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ರೈಸ್ ಜೊತೆ ಮಾಡಿಟ್ಟಿದ್ದಂತಹ ಮಟನ್ ಕೈಮಾ ಹಾಗೆ ಲಿವರ್ ಪೆಪ್ಪರ್ ಫ್ರೈನ ಹಾಕ್ಕೊಂಡು ಮಧ್ಯಾಹ್ನದ ಊಟನ ಮಾಡಿ ಮುಗಿಸ್ಕೊಂಡೆ. ಮಧ್ಯಾಹ್ನ ಊಟನೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬಂದಮೇಲೆ ಸಂಜೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ 5:15 ಆಗಿತ್ತು. ಇನ್ನು 5:45ಗೆ ಅವನಿಗೆ ಡೆಂಟಲ್ ಕ್ಲಿನಿಕಲ್ಲಿ ಅಪಾಯಿಂಟ್ಮೆಂಟ್ ಇತ್ತು. ಸೊ ಹಾಗಾಗಿ ಬೇಗ ರೆಡಿಯಾಗಿ ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ವಿ. ಅವನಿಗೆ ಹಲ್ಲು ಅಷ್ಟಾಗಿ ಸ್ಟ್ರೇಟಾಗಿರಲಿಲ್ಲ, ಅಂದರೆ ಒಂದು ಹಿಂದೆ ಮತ್ತು ಒಂದು ಮುಂದೆ ಇತ್ತು. ಸೊ ಹಾಗಾಗಿ 1.5 ಇಯರ್ ಕ್ಲಿಪ್ಪನ್ನ ಹಾಕಿದ್ರೆ ಹಲ್ಲೆಲ್ಲ ಚೆನ್ನಾಗಿ ಸ್ಟ್ರೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಕ್ಲಿಪ್ಪನ್ನ ಹಾಕಿಸ್ಕೊಂಡು ಅವ್ರು ಹೇಳಿದ್ರು 1 ವೀಕ್ವರೆಗೂ ಚಪಾತಿ ರೋಟಿ ಆ ರೀತಿ ಏನೂ ಕೊಡೋಂಗಿಲ್ಲ, ಸಾಫ್ಟಾಗಿರುವಂತಹ ಫುಡ್ಡನ್ನೇ ಕೊಡಬೇಕು. ಅವನಿಗೆ ಕ್ಲಿಪ್ಪೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಅಲ್ಲಿವರೆಗೂ ಗಟ್ಟಿ ಇರುವಂಥ ಯಾವುದೇ ಪದಾರ್ಥಗಳನ್ನ ಕೊಡಬಾರ್ದು ಅಂತ ಹೇಳಿದರು. ಇನ್ನು ಡೆಂಟಲ್ ಕ್ಲಿನಿಕ್ಕಿಂದ ಬರ್ತಾನೆ ಬಾಳೆ ಎಲೆನ ತಂದಿದ್ದೆ. ಮೊದಲೆಲ್ಲ ಬಿಸಿಲು ಜಾಸ್ತಿ ಇರಲಿಲ್ವಲ್ಲ, ಒಂದು ಕಾಟನ್ ಬಟ್ಟೆಗೆ ಈ ಬಾಳೆ ಎಲೆನ ರೋಲ್ ಮಾಡಿಡ್ತಾ ಇದ್ದೆ. ಒಂದು ವಾರ 10 ದಿನ ಆದರೂ ಸಹ ಫ್ರೆಶ್ ಆಗಿರ್ತಿತ್ತು. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಲಾಸ್ಟ್ ವೀಕ್ ತಂದಿದ್ದಂತಹ ಬಾಳೆ ಎಲೆ 2 ಸಹ ವೇಸ್ಟ್ ಆಗಿತ್ತು. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ಇದನ್ನು ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂದು ಕುಕ್ಕಿಂಗ್ ಚಾನಲ್ ಸಹ ಇರೋದ್ರಿಂದ ಅದಕ್ಕೆ ಏನಾದರೂ ಟ್ರೆಡಿಷ್ನಲ್ ಫುಡ್ಡು ಅಥವಾ ಯಾವುದಾದ್ರೂ ಬ್ರೇಕ್ಫಾಸ್ಟ್ ತಿಂಡಿಗಳನ್ನ ವಿಡಿಯೋ ಶೂಟ್ ಮಾಡಿಕೊಂಡಾಗ ಈ ರೀತಿ ಬಾಳೆ ಎಲೆಯಲ್ಲಿ ಹಾಕಿ ಪ್ರೆಸೆಂಟ್ ಮಾಡ್ಕೊಳ್ತೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಕ್ಕೋಸ್ಕರ ಮನೇಲಿ ಯಾವಾಗಲೂ ಬಾಳೆದೆಲೆ ಇದ್ದೇ ಇರುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಮಾಡಿಡೋದ್ರಿಂದ 15 ದಿನ ಆದರೂ ಸಹ ಬಾಳೆ ಎಲೆ ಫ್ರೆಶ್ ಆಗಿರುತ್ತೆ. ರಾತ್ರಿ ಊಟಕ್ಕೆ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಕೈಮಾ ಮತ್ತು ಮಟನ್ ಸಾಂಬಾರಿಗೆ ರೋಟಿ ಚಪಾತಿಗಳು ಚೆನ್ನಾಗಿರುತ್ತೆ ಅಂತ. ಆದರೆ ನನ್ನ ದೊಡ್ಡ ಮಗನಿಗೆ ಚಪಾತಿ ಏನು ಕೊಡಬಾರ್ದಲ್ಲ, ಅದಕ್ಕೋಸ್ಕರ ಅವನಿಗೆ ಮಾತ್ರ ಸಪ್ರೇಟಾಗಿ ಸ್ವಲ್ಪ ರೈಸ್ ಮಾಡಿಕೊಂಡು ನಮ್ಮ 3 ಜನಕ್ಕೆ ಮಾತ್ರ ಇಲ್ಲಿ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸಾಮಾನ್ಯವಾಗಿ 1 ಟೈಮ್ ನಾನ್ ವೆಜ್ನ ತಿಂದರೆ ಇನ್ನು 1 ಟೈಮ್ ಹೆಚ್ಚಾಗಿ ತಿನ್ನಲ್ಲ. ಆದರೆ ನನ್ನ ಹಸ್ಬೆಂಡ್ಗೆ ಇವತ್ತು ಹೊರಗಡೆ ಕೆಲಸ ಇದ್ದಿದ್ದರಿಂದ ಬೆಳಿಗ್ಗೆ ನಾನ್ ವೆಜ್ನ ತಂದುಕೊಟ್ಟು ತಿಂಡಿನ ಮುಗಿಸ್ಕೊಂಡು ಹೊರಗಡೆ ಹೋಗಿದ್ರು. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಬಳು ಮಾತ್ರ ಎಷ್ಟಂತ ತಿನ್ನೋಕ್ಕಾಗತ್ತೆ ಹೇಳಿ ಸ್ವಲ್ಪ ಮಾತ್ರ ತಿಂದಿದ್ದೆ ಅಷ್ಟೇ. ಸಾಂಬಾರು ಅನ್ನ ಎಲ್ಲ ಹಾಗೇ ಇತ್ತು. ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಬೆಳಿಗ್ಗೆಗೆ ಸ್ವಲ್ಪ ಬಾದಾಮಿ ಗೋಂದು ಹಾಗೆ ಕಾಮ್ ಕಸ್ತೂರಿ ಬೀಜ ಡ್ರೈ ಫ್ರೂಟ್ಸ್ನ ನೆನೆ ಹಾಕ್ಕೊಳ್ತಿದ್ದೀನಿ. ಇವಾಗ ಮಾಡೋಣ ಆಮೇಲೆ ಮಾಡೋಣ ಅಂತ ಹೋದರೆ ಕೆಲಸದ ಅರ್ಜೆಂಟಲ್ಲಿ ಇದನ್ನೆಲ್ಲ ಮರ್ತೇ ಬಿಡ್ತೀನಿ. ಅದಕ್ಕೋಸ್ಕರ ನನಗೆ ಸಂಜೆ ಹೊತ್ತು ಯಾವಾಗ ನೆನಪಾಗುತ್ತೆ ಆವಾಗಲೇ ಇದನ್ನು ನೆನೆ ಹಾಕ್ಕೊಳ್ತೀನಿ. ಎಷ್ಟೊತ್ತು ನೆಂದರೂ ಸಹ ಇದೇನೂ ಆಗೋಲ್ಲ, ಟೇಸ್ಟ್ ಬದಲಾಗೋದಾಗಲಿ ಅಥವಾ ಹಾಳಾಗೋದಾಗಲಿ ಅದೇನೂ ಆಗೋಲ್ಲ. ಅದಕ್ಕೋಸ್ಕರ ನನಗೆ ನೆನಪಿದ್ದಂಗೆ ಸಂಜೆ ಹೊತ್ತು ಇದನ್ನೆಲ್ಲ ನೆನೆಸಿ ಇಟ್ಕೊಂಡ್ಬಿಡ್ತೀನಿ. ತುಂಬ ಜನ ನನಗೆ ಈ ಗೋಂದ್ ಅಂದರೆ ಏನು ಅಂತ ಕಮೆಂಟ್ ಮಾಡಿದ್ದೀರಾ. ಗೋಂದು ಅಂತ ಅಂದರೆ ಇದನ್ನು ಅಂಟು ಅಂತಲೂ ಸಹ ಕರೀತಾರೆ. ಅಂದರೆ ಅಂಟು ಉಂಡೆ ಎಲ್ಲ ಮಾಡ್ತಾರೆ ನೋಡಿ ಬಾಣಂತಿಯರಿಗೆ, ಅದನ್ನೇ ಗೋಂದ್ ಅಂತಲೂ ಸಹ ಕರೆಯೋದು. ಆ ಅಂಟು ಹೇಗಿರುತ್ತೆ ಅದನ್ನು ತೋರಿಸಿ ಅಂತ ಹೇಳಿದರೆ, ಸೊ ನಾನು ಆಲ್ರೆಡಿ ಈ ವಿಡಿಯೋನೆಲ್ಲ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕಮೆಂಟ್ಸ್ಗಳನ್ನ ನೋಡಿದ್ದು ಮುಂದಿನ ವಿಡಿಯೋದಲ್ಲಿ ಗೋಂದ್ ಅಂದರೆ ಏನು, ಅದು ಯಾವ ರೀತಿ ಇರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಚಪಾತಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದ ಮೇಲೆ ಅದನ್ನು ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಮ್ಮನೇಲಿ 3 ಹೊತ್ತು ರೈಸನ್ನು ಯಾರೂ ತಿನ್ನೋದಕ್ಕೆ ಇಷ್ಟಪಡಲ್ಲ. 1 ಟೈಮ್ ಮಾತ್ರ ರೈಸ್ ತಿಂದು ಇನ್ನು 2 ಟೈಮಲ್ಲಿ ಮುದ್ದೆ ಅಥವಾ ಚಪಾತಿ ರೋಟಿಗಳನ್ನ ಮಾಡಿಕೊಂಡ್ರೆ ಎಲ್ಲರೂ ತಿಂತಾರೆ. ಬಟ್ ಅನ್ನ ಅಂತಂದರೆ ಅಷ್ಟಾಗಿ ಯಾರೂ ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೋಸ್ಕರ ನಾನು ರೈಸ್ನ 1 ಟೈಮ್ ಮಾಡಿಕೊಂಡು ಇನ್ನು 2 ಟೈಮ್ಗೆ ಮುದ್ದೆ ಅಥವಾ ಚಪಾತಿ ರೋಟಿಗಳನ್ನೇ ಜಾಸ್ತಿ ಮಾಡ್ಕೊಳ್ತೀನಿ. ಚಪಾತಿನ ಮಾಡ್ಕೊಳ್ತಾನೆ ಸಾಂಬಾರನ್ನ ಸಹ ಬಿಸಿ ಮಾಡ್ಕೊಂಡಿದ್ದೆ. ಕೈಮಾ ಉಂಡೆ ಮತ್ತು ಸ್ವಲ್ಪ ಸಾಂಬಾರನ್ನ ಸಪ್ರೇಟಾಗಿ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೆ. ಊಟನೆಲ್ಲ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ, ಜೊತೆಗೆ ನಾವಿರೋದು 2nd ಫ್ಲೋರಲ್ಲಿ, ಮೇಲ್ಗಡೆ ತಾರಸಿ ಎಲ್ಲ ಬಿಸಿ ಆಗುತ್ತಲ್ವ, ಹಾಗಾಗಿ ನಮ್ಮನೆ ತುಂಬ ಬಿಸಿ ಅಂತ ಅನಿಸುತ್ತೆ. ಹಾಗೆ ಸೆಕೆನೂ ಜಾಸ್ತಿ ಆಗುತ್ತೆ. ರಾತ್ರಿ ಟೈಮಲ್ಲಂತೂ ಚಪಾತಿ ರೊಟ್ಟಿಗಳನ್ನ ಮಾಡಿಬಿಟ್ರಂತೂ ಮನೆಯೆಲ್ಲ ಫುಲ್ ಬಿಸಿಯಾಗಿರುತ್ತೆ. ಅದಕ್ಕೋಸ್ಕರ ಬೇಗ ಅಡುಗೆಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ನಾವು ಸಹ ಊಟನ ಬೇಗ ಮಾಡ್ಕೊಂಡ್ಬಿಡ್ತೀವಿ. ಪಾತ್ರೆಗಳನ್ನೆಲ್ಲ ತೊಳೆದು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಈಗ ಗ್ಯಾಸ್ ಸ್ಟವ್ನ ಸಹ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನಮ್ಮ ಮನೇಲಿ ಮನೆ ಕೆಲಸಕ್ಕೆ ಅಂತ ಬರ್ತಾರೆ, ಪಾತ್ರೆನೆಲ್ಲ ತೊಳೆದು ಅವರೇ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಬಟ್ ಅವರು ರಜಾ ಹಾಕಿ ಊರಿಗೆ ಹೋಗಿದ್ದರಿಂದ ಒಂದು 3 ದಿನ ನಾನೇ ಕೆಲಸಗಳನ್ನ ಮಾಡ್ಕೊಬೇಕಿತ್ತು. ನಾನೇ ಮಾಡ್ಕೊಳ್ಳೋದಾದರೂ ಸಹ ಹಿಂದಿನ ದಿನ ರಾತ್ರಿಯೇ ಪ್ರತಿ ಸಲ ಪಾತ್ರೆಗಳನ್ನೆಲ್ಲ ತೊಳೆದು ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿನೇ ನಂತರ ನಾನು ಮಲಗೋದು.
ಅದರಲ್ಲೂ ರಾತ್ರಿ ಹೊತ್ತು ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ರೆ ಬೆಳಿಗ್ಗೆ ಕೆಲಸನೂ ಸುಲಭ ಆಗುತ್ತೆ. ಹಾಗೆ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಮನಸ್ಗೂ ಸಹ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಯಾವಾಗಲೂ ರಾತ್ರಿ ಸಮಯದಲ್ಲಿ ಸಿಂಕಲ್ಲಿ ಎಲ್ಲ ಒಂದು ಪಾತ್ರೆನೂ ಸಹ ಬಿಡಲ್ಲ, ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಂತರ ಸ್ವಲ್ಪ ಹೊತ್ತು ಹೋಗಿ ಆಚೆ ಕೂತ್ಕೊಂಡ್ಬಿಡ್ತೀನಿ. ನಮಗೆ ಬಾಲ್ಕನಿ ಇರೋದ್ರಿಂದ ಗಾಳಿ ಚೆನ್ನಾಗಿ ಬೀಸುತ್ತೆ. ಅಡುಗೆ ಮನೆಯಲ್ಲಿ ಕೆಲಸಗಳನ್ನ ಮಾಡಿ ಮಾಡಿ ತುಂಬ ಸೆಕೆ ಆಗ್ತಾ ಇರುತ್ತೆ. ಹಾಗಾಗಿ ಆಚೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ನಂತರ ಬಂದು ಮಲ್ಕೊಳ್ತೀನಿ. ಇದಿಷ್ಟು ನನ್ನ ಇವತ್ತಿನ ದಿನ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.